Greetings in the precious name of Jesus Christ. ನಿಮ್ಮೆಲ್ಲರನ್ನ ಯೇಸು ಕ್ರಿಸ್ತನ ಹೆಸರಲ್ಲಿ ನಾನು ಸ್ವಾಗತಿಸುವಂತವನಾಗಿದ್ದೇನೆ. Welcome to this Kannada Sunday service of Ebenezer Ministries. ಈ ಒಂದು ಎಬೆನ್ಸನ್ ಮಿನಿಸ್ಟ್ರಿಯ ಕನ್ನಡ ಒಂದು ಸೇವೆಗಾಗಿ ನಾನು ನಿಮ್ಮೆಲ್ಲರನ್ನ ಸ್ವಾಗತಿಸ್ತೇನೆ. Let us pray. ನಾವು ಪ್ರಾರ್ಥನೆ ಮಾಡಿಕೊಂಡು ಈ ಕಾರ್ಯಕ್ರಮನ ಪ್ರಾರಂಭ ಮಾಡೋಣ. ಪ್ರಾರ್ಥನೆ ಮಾಡೋಣ. ಕೃಪಾ ಸಂಪೂರ್ಣನಾದ ಪರಲೋಕ ತಂದೆಯಾದ ದೇವರೇ, ಈ ಒಂದು ಸಮಯಕ್ಕಾಗಿ ದಿನಕ್ಕಾಗಿ ಸ್ತೋತ್ರ. ನೀನು ಒಳ್ಳೆಯ ದೇವರು, ಒಳ್ಳೆಯದನ್ನು ಮಾಡುವಾತನು, ಸರ್ವೋಪಕಾರಿಯು, ನೀನು ನಿರ್ಮಿಸಿದವುಗಳನ್ನೆಲ್ಲ ಕರುಣಿಸುವಾತ ನೀನಾಗಿದ್ದಿ. ನೀನು ನಮ್ಗೆ ಕೊಟ್ಟಂಥ ಅತ್ಯಂತ ವಿಶೇಷ ರಕ್ಷಣೆಗಾಗಿ ಸ್ತೋತ್ರ. ನಮ್ಮ ಜೀವಮಾನದಲ್ಲಿ ಸ್ವಾಮಿ, ನೀನು ನಮ್ಮ ಸಂಗಡ ಇರುವಂಥ ಇಮ್ಮಾನುವೇಲನಾಗಿದೆ, ಅದಕ್ಕಾಗಿ ಸ್ತೋತ್ರ. ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಆಶೀರ್ವದಿಸು. ಇದ್ರ ಮುಖಾಂತರವಾಗಿ ಸ್ವಾಮಿ, ಅನೇಕರು ಆಶೀರ್ವದಿಸಲ್ಪಡುವಂತೆ, ಅನೇಕರು ರಕ್ಷಣಾ ಮಾರ್ಗದಲ್ಲಿ ಬೆಳೆಯುವಂತೆ, ಅನೇಕರು ನಿನಗೆ ಸಾಕ್ಷಿಯಾಗಿ ಬೆಳಕಾಗಿ ಜೀವಿಸಲು ನೀನು ಪ್ರತಿಯೊಬ್ಬರನ್ನು ಉಪಯೋಗಿಸಬೇಕಾಗಿ ನಮ್ಮೆಲ್ಲರನ್ನ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಟ್ಟು ಪ್ರಾರ್ಥನೆಯನ್ನು ನಮ್ಮ ಪ್ರಭು ರಕ್ಷಕನೂ ಆದಂಥ ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ. ಆಮೆನ್. ಆಮೆನ್. For today's meditation, let us turn to the Epistle of Jude, verse 3. ನಮ್ಮ ಇವತ್ತಿನ ಒಂದು ವಾಕ್ಯ ಧ್ಯಾನಕ್ಕಾಗಿ ನಾವು ಯೂದನ ಪತ್ರಿಕೆ 1ನೇ ಅಧ್ಯಾಯ 3ನೇ ವಚನವನ್ನು ಓದಿಕೊಳ್ಳೋಣ. ಪ್ರಿಯರೇ, ನಮಗೆ ಉದುವಾಗಿರುವ ರಕ್ಷಣೆಯ ವಿಷಯದಲ್ಲಿ ನಿಮಗೆ ಬರೆಯೋದಕ್ಕೆ ಪೂರ್ಣಾಸಕ್ತಿಯಿಂದ ಪ್ರಯತ್ನ ಮಾಡುತ್ತಿದ್ದಾಗ ದೇವಜನರಿಗೆ ಶಾಶ್ವತವಾಗಿರುವಂತೆ ಒಂದೇ ಸಾರಿ ಒಪ್ಪಿಸಲ್ಪಟ್ಟ ನಂಬಿಕೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ನೀವು ಹೋರಾಡಬೇಕೆಂದು ಎಚ್ಚರಿಸಿ ಬರೆಯುವುದು ಅವಶ್ಯವೆಂದು ತೋಚಿತು. You should earnestly contend for the faith which was once delivered unto the saints. ಶಾಶ್ವತವಾಗಿರುವಂತೆ ಒಂದೇ ಸಾರಿ ಒಪ್ಪಿಸಲ್ಪಟ್ಟಂತ ನಂಬಿಕೆಯನ್ನು ಕಾಪಾಡಿಕೊಳ್ಳಬೇಕೆಂಬುದಾಗಿ ನಾವಿಲ್ಲಿ ನೋಡಿಕೊಳ್ಳುತ್ತೇವೆ. New Testament is the basis of our faith. ನಮ್ಮ ಒಂದು ನಂಬಿಕೆಗೆ ಒಂದು ಹೊಸ ಒಡಂಬಡಿಕೆ ನಮಗೆ ಆಧಾರವಾಗಿದೆ. We enjoy the blessings of the gospel. ನಾವು ನಮ್ಮ ಈ ಒಂದು ಸುವಾರ್ತೆಯ ಒಂದು ಆಶೀರ್ವಾದವನ್ನು ಹೊಂದಿಕೊಂಡಂತವರಾಗಿದ್ದೇವೆ. We need to preach the gospel and defend the faith. ನಾವು ಸುವಾರ್ತೆಯನ್ನು ಸಾರಬೇಕು ಮತ್ತು ನಮ್ಮ ಒಂದು ನಂಬಿಕೆಯನ್ನು ನಾವು ಇತರರಿಗೆ ನಾವು ಅದನ್ನ ಕಾಪಾಡಿಕೊಳ್ಳುವಂತೆ ತಿಳಿಸಬೇಕು. This presupposes the fact that faith is being attacked. ಇದರಲ್ಲಿ ಏನ್ ನೋಡ್ತೇವೆ ಅಂತ ಹೇಳಿದ್ರೆ, ನಮ್ಮ ನಂಬಿಕೆಗೆ ಒಂದು ಹೋರಾಟ ಬರ್ತದೆ. We should be concerned about evil forces outside and inside the church. ಸಭೆಯಲ್ಲಿ ಮತ್ತೆ ಸಭೆಯ ಹೊರಗಡೆ ಬರುವಂತ ಎಲ್ಲ ದುಷ್ಟ ಶಕ್ತಿಗಳನ್ನು ನಾವು ಅರ್ಥಂತವರಾಗಿರ್ಬೇಕು. Wolves come in sheep's clothing. ನಾವು ನೋಡ್ತೇವೆ, ಈ ಒಂದು ಕುರಿಯ ವೇಷದಲ್ಲಿ ತೋಳಗಳು ನಮ್ಮ ಕಡೆಗೆ ಬರುತ್ತವೆ. There are many false prophets doing the work of the enemy. ನಾವು ಸೈತಾನನ ಕೆಲಸಗಳನ್ನ ಅನೇಕ ಸುಳ್ಳು ಪ್ರವಾದಿಗಳು ಮಾಡುವಂತದನ್ನ ಕಾಣುವಂತ ಕಾಲವಾಗಿದೆ ಇದು. 2 Corinthians chapter 11 verses 13 and 14. 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 13 ಮತ್ತು 14ನೇ ವಚನವನ್ನ ನಾವು ಓದ್ತೇನೆ. For such are false apostles, deceitful workers, transforming themselves into the apostles of Christ. And no marvel, for Satan himself is transformed into an angel of light. ಆದರೆ ಅಂತವಳು ಅಪೊಸ್ತಲರು ಮೋಸಗಾರರಾದ ಕೆಲಸದವರು, ಕ್ರಿಸ್ತನ ಅಪೋಸ್ತಲರಾಗಿ ಕಾಣಿಸಿಕೊಳ್ಳುವುದಕ್ಕೆ ವೇಷ ಹಾಕಿಕೊಳ್ಳುವವರು ಆಗಿದ್ದಾರೆ. ಇದೇನು ಆಶ್ಚರ್ಯವಲ್ಲ. ಸೈತಾನನು ತಾನೇ ಪ್ರಕಾಶ ರೂಪವುಳ್ಳ ದೇವದೂತನ ವೇಷವನ್ನು ಹಾಕಿಕೊಳ್ಳುವಾಗ ಅವನ ಸೇವಕರು ಸಹ ನೀತಿಗೆ ಸೇವಕರಾಗಿ ಕಾಣಿಸಿಕೊಳ್ಳುವುದಕ್ಕೆ ವೇಷ ಹಾಕಿಕೊಳ್ಳುವುದು ದೊಡ್ಡದಲ್ಲ. We are to defend the total depravity of man. ನಾವು ನಮ್ಮ ಒಂದು ಮನುಷ್ಯನ ಒಂದು ದುಸ್ಥಿತಿಯಿಂದ ಕಾಪಾಡಿಕೊಳ್ಳಲು ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳಬೇಕು. We are to defend the fact of judgment and hell. ನಾವು ನ್ಯಾಯ ತೀರ್ಪಿದೆ, ನಮಗೆ ಆ ಒಂದು ನರಕ ಇದೆ ಎಂಬುದಾಗಿ ನಾವು ತಿಳ್ಕೊಂಡು ಅದರಿಂದ ಹೊರಬರಲು ನಾವು ಪ್ರಯತ್ನ ಪಡಬೇಕು. We are to defend for the justification of the sinner by faith alone. ನಾವು ನಂಬಿಕೆಯಿಂದಲೇ ಮಾತ್ರ ರಕ್ಷಣೆ ಎಂಬುದನ್ನು ನಾವು ಎತ್ತಿ ಹಿಡಬೇಕು. And the accuracy and prophetic value of scripture. ಪ್ರವಾದನೆಗಳ ಒಂದು ಸತ್ಯಾಂಶವನ್ನು
We have to defend the fundamental truths of the Christian faith because it is being attacked and denied. ಅನೇಕ ಸಾರಿ ಕ್ರಿಸ್ತ ನಂಬಿಕೆಯನ್ನು ವಿರೋಧಿಸುವಂಥವರು ಅದರ ಮೇಲೆ ಹೋರಾಟ ಬರುವುದರಿಂದ ನಾವು ಕ್ರಿಸ್ತ ನಂಬಿಕೆಯ ಮೂಲ ತತ್ವಗಳನ್ನು ಭದ್ರವಾಗಿ ಇಟ್ಕೊಂಡವರಾಗಿರಬೇಕು. We have to stand up for truth. ನಾವು ಸತ್ಯಕ್ಕಾಗಿ ನಿಲ್ಲುವಂತವರಾಗಿರಬೇಕು. We can defend the faith by living a life that reflects the reality and beauty of Christ. ನಾವು ಕ್ರಿಸ್ತನ ಪ್ರಭಾವವನ್ನು ಪ್ರತಿಬಿಂಬಿಸುವಂತ ತೋರಿಸುವಂತ ಕ್ರಿಸ್ತಿಯ ಜೀವಿತವನ್ನು ನಾವು ಇತರರಿಗೆ ತೋರಿಸುವಂತವರಾಗಿರಬೇಕು. We have to proclaim and stand up for gospel. ನಾವು ಸುವಾರ್ತೆಗೋಸ್ಕರ ಸಾರಿ ನಾವು ಅದಕ್ಕೋಸ್ಕರ ನಿಲ್ಲುವಂತ ಕ್ರೈಸ್ತರಾಗಿರಬೇಕು. Finally, we must be willing to suffer rather than allowing the faith to suffer. ನಾವು ಕ್ರಿಸ್ತನ ನಂಬಿಕೆಯನ್ನು ಕಾಪಾಡಿಕೊಳ್ಳಲು ಬಾಧೆಯನ್ನು ಅನುಭವಿಸಲು ಸಿದ್ಧರಾಗಿರಬೇಕೆ ಹೊರತು ನಮ್ಮ ನಂಬಿಕೆ ಬಾಧೆಗೊಳಗಾಗಬಾರದು. Our forefathers died for the gospel's sake. ನಮ್ಮ ಮೂಲ ಪಿತೃಗಳು ಈ ಒಂದು ಸುವಾರ್ತೆ ನಿಮಿತ್ತವಾಗಿ ಪ್ರಾಣವನ್ನೇ ಕೊಟ್ಟವರಾಗಿದ್ದಾರೆ. Saint Stephen was stoned to death when he preached the gospel. ಸಂತ ಆ ಒಂದು ಸ್ಟೆಫನನ್ನು ಕೂಡ ಸುವಾರ್ತೆನ ಸಾರಿದ ನಿಮಿತ್ತವಾಗಿ ಆತನು ಪ್ರಾಣವನ್ನು ಬಿಡಬೇಕಾದ ಸಂದರ್ಭ ಬಂತು. May the Lord bless you all with these words. Amen. ಈ ಒಂದು ವಾಕ್ಯಗಳಿಂದ ದೇವರು ನಿಮ್ಮೆಲ್ಲರನ್ನು ಕೂಡ ಆಶೀರ್ವದಿಸಲಿ. ಆಮೆನ್.